ರಾಜ್ಯದಲ್ಲಿ ಮಳೆ ಅಭಾವ ಯಾವ ರೀತಿಯಾಗಿ ತಾಂಡವವಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೀಗ ಬರಗಾಲ ಘೋಷಣೆಗೆ ಆಗ್ರಹಿಸಿ ಕಲಬುರಗಿ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಲಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬರಗಾಲ ಘೋಷಣೆ ಮಾಡಬೇಕು ಕಲಬುರಗಿಯನ್ನ ಅಂತ ಹೇಳಿ ಬಂದ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ರೈತಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಭೀಕರ ಬರಗಾಲದ ಹೊಡೆತಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ. ಕಲಬುರಗಿ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 3 ತಿಂಗಳಿನಿಂದಲೂ ಕೂಡ ಮಳೆಯಿಲ್ಲ. ನೀರಿಗೂ ಅಂದ್ರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗೋಗ್ಬಿಟ್ಟಿದೆ. ಬಂದ್ಗೆ ಕರೆಯನ್ನ ನೀಡಿ ಕಲಬುರಗಿಯ ಜಿಲ್ಲೆಯ ರೈತರು ಇದೀಗ ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಕಲಬುರಗಿಯಲ್ಲಿ ಬರದ ಕಾಟ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಸರ್ಕಾರದ ವಿರುದ್ಧ ಇದೀಗ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಧಿವೇಶನದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯನ್ನ ಬರಗಾಲ ಜಿಲ್ಲೆ ಅಂದ್ರೆ ಈ ಅಧಿವೇಶನದಲ್ಲಿ ಬರಗಾಲ ಘೋಷಣೆ ಮಾಡೋದಕ್ಕೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಕಲಬುರಗಿಯಲ್ಲಿ ಬರದ ಕಾಟ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಬರಗಾಲ ಘೋಷಣೆಗೆ ಆಗ್ರಹಿಸ್ತಾ ಇದ್ದಾರೆ. ಕಲಬುರಗಿ ಬಂದ್ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಕಲಬುರಗಿ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆಡಳಿತ ವಿರೋಧ ಪಕ್ಷಗಳ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಸಂಕಷ್ಟದ ಬಗ್ಗೆ ತುರ್ತು ಕ್ರಮಕ್ಕೆ ಇದೀಗ ಆಗ್ರಹಿಸ್ತಾ ಇದ್ದಾರೆ ರೈತರುಗಳು. ನೋಡಿ, ಕಳೆದ 3 ತಿಂಗಳುಗಳಿಂದಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಸರಿಯಾದ ಮಳೆಯಾಗಿಲ್ಲ. ಒಂದು ಹನಿಯೂ ಕೂಡ ಮಳೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾವು ರೈತರು ಹೇಗೆ ಜೀವನವನ್ನ ನಡೆಸೋದು, ಹೇಗೆ ನಾವು ಈ ಬೆಳೆಯನ್ನ ಬೆಳೆಯೋದು, ಮತ್ತೆ ಜಾನುವಾರುಗಳನ್ನ ಹೇಗೆ ಸಾಕಾಣಿಕೆ ಮಾಡೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿಗೂ ಕೂಡ ನಮಗೆ ಸಮಸ್ಯೆ ಆಗ್ತಾ ಇದೆ. ಹಾಹಾಕಾರ ಶುರುವಾಗಿದೆ. ಇಲ್ಲಿ ಈ ಬಾರಿಯ ಅಧಿವೇಶನದಲ್ಲಿ ನೀವು ಒಂದು ಈ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು, ಸಂಪುಟದಿಂದ ಕಿತ್ ಹಾಕಿ ಅಂತ ಹೇಳಿ. ಬಟ್ ಆದ್ರೆ ಅಧಿವೇಶನ ಇರೋದು ಯಾವ ಕಾರಣಕ್ಕಾಗಿ? ರಾಜ್ಯದ ಜನರ ಹಿತ ಕಾಪಾಡೋದಕ್ಕಾಗಿ. ಬಟ್ ಆದ್ರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು ಈ ಅಧಿವೇಶನದಲ್ಲಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೂ ಕೂಡ ನೀರಿಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲದಂತಹ ಈ ಒಂದು ಜಿಲ್ಲೆಗೆ ಕನ್ಸಿಡರ್ ಮಾಡೋದಕ್ಕೆ ಏನ್ ರೋಗ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ಮಳೆ ಬಂದಿರೋದಿಲ್ಲ, ಕುಡಿಯೋ ನೀರಿನ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ. ಆಳಂದಿದೆ, ಕಲಬುರಗಿ ನಗರದೆ, ಜೇವರ್ಗಿದೆ, ಅಲ್ಲಿ ವಾರಕ್ಕೊಮ್ಮೆ ನೀರು ಕುಡಿಯೋ ನೀರು ಬಿಡ್ತಾರೆ, ಸ್ವಚ್ಛತೆ ನೀರಿಲ್ಲ. ಎಲ್ಲಿನೂ ಆರೋ ಪ್ಲಾಂಟ್ ಎಲ್ಲ ಗ್ರಾಮ ಪಂಚಾಯತ್ ಕುಂಡ್ರಿಸಿ ಅಂತೇಳಿ ಜಿಲ್ಲಾ ಪಂಚಾಯತ್ CS ಅವ್ರು ಹೇಳ್ತಾ ಇದ್ದಾರೆ, DC ಅವ್ರು ಹೇಳ್ತಾ ಇದ್ದಾರೆ. ಯಾವ ಹಳ್ಳಿದಾಗೂ ಆರೋ ಪ್ಲಾಂಟ್ ಇಲ್ಲ, ಕಲಬುರಗಿ ನಗರದಾಗೆ ಆರೋ ಪ್ಲಾಂಟ್ ಇಲ್ಲ. ಯಾಕಂದ್ರೆ ಖಾಸಗಿ ನೀರು ಏನು ಮಾರಾಟ ಮಾಡ್ತಾರೆ, ಅವ್ರವ್ರು ಶಾಮೀಲಾಗಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೀಗಾಗಿ ಬರಗಾಲ ಭಾಳಷ್ಟು ಸಂಕಷ್ಟದ ಜನ ಗುಳೆ ಹೋಗೋದು ನಿಲ್ಲಿಸ್ಬೇಕು.
ಯಾಕಂದ್ರೆ ಬರ ಇದೇ ಥರ ಮುಂದುವರೆದ್ರೆ ನೀರು ಸಿಗಲಿ ಅಂದ್ರೆ ಆರದನೆ ಎಲ್ಲಿಂದ ತರ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಧಿವೇಶನ ಆಗ್ರಹ ಪಡಿಸ್ತಾ ಇದ್ದೇವೆ ಸರ್. ಬ್ಯಾಂಕ್ ಸಾಲ ಮನ್ನಾ ಆಗಬೇಕು, ಎಕರೆಗೆ 50,000 ರೂಪಾಯಿ ಬರ ಪರಿಹಾರ ಕೊಡಬೇಕು, ಇನ್ಶೂರೆನ್ಸ್ ಅಮೌಂಟ್ ಕಡ್ಡಾಯ ಎಲ್ಲ ರೈತರು ಕೊಡ್ಬೇಕಂತ ಆಗ್ರಹ ಪಡಿಸ್ತಾ ಇದ್ದೇವೆ. ಶಾಂತಿಯುತವಾಗಿ ನಾವು ಬಂದ್ ಮಾಡ್ತಾ ಇದ್ದೇವೆ. ಮಧ್ಯಾಹ್ನ 12ರಿಂದ ಗಂಜಿನಿಂದ ನಾವು ಪಾದಯಾತ್ರೆ ಮುಖಾಂತರ ಬಂದು ಸೂಪರ್ ಮಾರ್ಕೆಟ್ದಲ್ಲಿ ಪಾದಯಾತ್ರೆ ಮುಕ್ತ ಮಾಡ್ತಾ ಇದ್ದೇವೆ ಸರ್. ಸ್ವಯಂ ಪ್ರೇರಿತ ಎಲ್ಲ ಅಂಗಡಿ ಮಟ್ಟಗಳು ನಾವು ಯಾರಿಗೂ ಒತ್ತಾಯ ಮಾಡಲ್ಲ, ಸ್ವಯಂ ಪ್ರೇರಿತವಾಗಿ ಅವರೇ ಬಂದ್ ಮಾಡಿ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ಸರ್. ನಿನ್ನೆ ಬೇರೆ ಬೇರೆ ಸಂಘಟನೆಗಳು ಈಗ ಎಲ್ಲ ರೈತರು ಈ ನಮ್ಮ ಕೈ ಜೋಡಿಸೋದು ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ತಾ ಇದ್ದೇವೆ ಸರ್. ಬರಗಾಲದ ಛಾಯೆ ಆವರಿಸಿದೆ. ಮುಂಗಾರು ಬೆಳೆಗಳನ್ನು ಸಂಪೂರ್ಣವಾಗಿ ಕೈಕೊಟ್ಟಿದೆ ರೈತರ ಒಕ್ಕದ ಮಾಲು. ಅಂತರ್ಜಲ ಮಟ್ಟ ಕುಸಿದೋಗಿದೆ. ಬಾವಿಗಳನ್ನು, ಬೋರ್ವೆಲ್ಗಳನ್ನು, ನದಿಗಳನ್ನು, ಹಳ್ಳ ಕೊಳ್ಳ ನಾಲಾ ನರಿಗಳನ್ನು ಬತ್ತಿ ಹೋಗಿದೆ. ಇವತ್ತು ಬರಗಾಲ ಘೋಷಣೆ ಮಾಡಬೇಕು, ಬರಗಾಲದ ಬರ ಪರಿಹಾರನ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗಿದೆ, ಮಲತಾಯಿ ಧೋರಣೆ ತೋರಿದರೆ ಎಲ್ಲರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ಬೆಳೆ ವಿಮೆಯಲ್ಲಿ 7 ವರ್ಷದ ಇಳುವರಿ ತೆಗೆಯೋದನ್ನು ನಿಲ್ಲಿಸಬೇಕು, ಮತ್ತು ಬೆಳೆ ಕಟಾವುದಲ್ಲಿ ಅನ್ಯಾಯ ಮಾಡಿದರೆ ಎಲ್ಲರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ದನ ಕರುಗಳಿಗೆ ಕಣಿಕೆ ಗೋಶಾಲೆಯನ್ನು ತೆರಿಬೇಕು, ಮತ್ತು ಇವತ್ತು MSP ಬೆಂಬಲ ಬೆಲೆ ಕಾನೂನನ್ನು ಜಾರಿ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಬಂದ 4 ದಿವಸ ಆಯ್ತು ಸ್ಟಾರ್ಟ್ ಆಗಿ. ಬರೀ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನಡೀತದೆ. ಭೀಕರ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ. ಆ ರೈತರ ಬಗ್ಗೆ ಬರಗಾಲ ಬಗ್ಗೆ ಒಬ್ಬರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ತೊಗರಿ ಬೇಳೆ, ಉಳುಬೇಳೆ, ಕರಿಬೇಳೆ ಉಣ್ತಕ್ಕಂಥ ಎಲ್ಲರೂ ಅಪೋಸಿಷನ್ ಪಾರ್ಟಿಯವರು, ಆಡಳಿತ ಪಕ್ಷದವರು ಇಬ್ಬರು ಕೂಡ ಚರ್ಚೆ ಮಾಡಿ ಭೀಕರ ಬರಗಾಲ ಬಗ್ಗೆ ಘೋಷಣೆ ಮಾಡಬೇಕು, ಬರಗಾಲ ಬಗ್ಗೆ ಚರ್ಚೆ ಮಾಡ್ಬೇಕು ಅನ್ನೋಂಥ ಮಾತನ್ನ ಆಗ್ರಹ ಮಾಡ್ತಾ ಇದೀವಿ. ಬರೀ ಇವ್ರು ಅವ್ರ ಮೇಲೆ ಗೂಬೆ ಕೊಡ್ಸೋದು, ಇವ್ರ ಮೇಲೆ ಗೂಬೆ ಕೊಡ್ಸೋದು, ಹಿಟ್ಟಿನ ಚೀಲ ನಾಯಿ ಹರ್ಕೊಂಡು ತಿನ್ನಂಗೆ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ರೈತರು ಹಳ್ಳ ಹಿಡಿತಾ ಇದ್ದಾರೆ, ರೈತರು ಬೀದಿ ಮೇಲೆ ಬೀಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಕ್ಕಲ್ತನಗಳನ್ನು ದಿವಾಳಿ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ರೈತನ ನೆರವಿಗೆ ಧಾವಿಸಲಿ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ.